ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ನಾಟಿ ಕೋಳಿ ಸಾಂಬಾರನ್ನು ಮಾಡಿ ತೋರಿಸ್ತಾ ಇದ್ದೇವೆ. ಹಾಗೆ ಈ ವಿಡಿಯೋವನ್ನು ನೋಡುವುದರ ಮೂಲಕ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಟಿ ಕೋಳಿ ಚಿಕನ್ ಸಾಂಬಾರ್ ಮಾಡಲಿಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು: ಗುಂಟೂರು ಮತ್ತು ಬ್ಯಾಡಗಿ ಮೆಣಸಿನಕಾಯಿ, ಕೊತ್ತಂಬರಿ, ಉಪ್ಪು, ತೆಂಗಿನಕಾಯಿ ಎಣ್ಣೆ, ಕರಿಬೇವು, ಮೆಂತೆ, ಜೀರಿಗೆ, ಅರಶಿನ, ಹುಣಸೆ ಹುಳಿ, ಬೆಳ್ಳುಳ್ಳಿ, ಶುಂಠಿ, ನೀರುಳ್ಳಿ. ಇಲ್ಲಿ ಬ್ಯಾಡಗಿ ಮತ್ತು ಗುಂಟೂರು ಮೆಣಸಿನಕಾಯಿಯನ್ನು ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕಿ ಹುರಿದುಕೊಳ್ಬೇಕು. ಕೊತ್ತಂಬರಿ, ಜೀರಿಗೆ, ಮೆಂತೆ ಹಾಕಿ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು. ನಂತರ ಇಲ್ಲಿ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಶುಂಠಿ ಮತ್ತು ಇದರಲ್ಲಿ ಇರುವಂತಹ ಮೆಣಸನ್ನು ಹಾಕಿ ಚಂದ ರುಬ್ಬಿ ಮಸಾಲೆಯನ್ನು ತಯಾರಿಸಿಕೊಳ್ಳಿ. ನನ್ನಲ್ಲಿ ಇಲ್ಲಿ 2 kg ಆಗುವಷ್ಟು ಕೋಳಿ ಇದೆ. ಅದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳನ್ನು ಹಾಕಿ ನಾನಿಲ್ಲಿ ರುಬ್ಬಲಿಕ್ಕೆ ಇಟ್ಟುಕೊಂಡಿದ್ದೇನೆ. ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಚಂದ ಹುರಿದುಕೊಳ್ಳಿ. ಇದಕ್ಕೆ ನಾಟಿ ಕೋಳಿ ಅಂದರೆ ಇದು ಕಟ್ಟದ ಕೋಳಿ. ಇದನ್ನು ಈರುಳ್ಳಿ ಫ್ರೈ ಆದ ನಂತರ ಇದನ್ನು ಸೇರಿಸಿಕೊಳ್ಳಿ. ಸೇರಿಸಿ ಚೆನ್ನಾಗಿ ಮಗಚಿಕೊಳ್ಳಿ. ಇದಕ್ಕೆ ಒಂದು ಮುಚ್ಚಳವನ್ನು ಇಟ್ಟು ಸ್ವಲ್ಪ ಹೊತ್ತು ಬೇಯಿಸಿ. ಇದು ಒಂದು ಶೆಕೆ ಬರಬೇಕು, ಒಂದು ಕುದಿಬೇಕು. ಇಲ್ಲಿ ನಾಟಿ ಕೋಳಿ ಮಾಂಸ ಬೇಯ್ತಾ ಬರ್ತಾ ಉಂಟು. ಇವಾಗ ಇದಕ್ಕೆ ಮಸಾಲೆಯನ್ನು ನಾವು ಚಂದ ರುಬ್ಬಿಕೊಂಡು ತಂದಿದ್ದೇವೆ. ಇದನ್ನು ನಾವಿವಾಗ ಸೇರಿಸಿಕೊಳ್ಳೋಣ. ಸೇರಿಸಿ ಚೆನ್ನಾಗಿ ಮಗಚುವ. ಚೆನ್ನಾಗಿ ಮಗಚ್ಕೊಳ್ಬೇಕಿಲ್ಲಿ. ಇದನ್ನು ಮಗಚ್ತಾ ಇರಬೇಕು. ಉಳಿದಂತಹ ಮಸಾಲೆ ನೀರನ್ನು ಇದಕ್ಕೆ ಆ್ಯಡ್ ಮಾಡಿಕೊಳ್ಳುವ. ಆ್ಯಡ್ ಮಾಡಿ ಇದನ್ನು ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು. ನಾವಿವಾಗ ಕುದಿಲಿಕ್ಕೆ ಬಿಟ್ಟಾದಮೇಲೆ ಇದಕ್ಕೆ ಪುಡಿಯನ್ನು ಸೇರಿಸಿಕೊಳ್ಳುವ. ನಾವು ಕೊತ್ತಂಬರಿ, ಜೀರಿಗೆ, ಆಮೇಲೆ ಮೆಂತೆಲ್ಲ ಹಾಕಿ ಇಲ್ಲಿ ನಾವು ರೋಸ್ಟ್ ಮಾಡಿ ಅದನ್ನು ಬೇರೆಯೇ ಹುಡಿ ಮಾಡಿದ್ದೇವಲ್ಲ, ಅದನ್ನು ಆಮೇಲೆ ಸೇರಿಸಿಕೊಳ್ಳುವ. ಇದು ಇವಾಗ ಒಂದು ಕುದಿ ಬರಲಿ. ನಾಟಿ ಕೋಳಿ ಸಾರು ಇವಾಗ ಚೆಂದ ಕುದೀತಾ ಬರ್ತಾ ಇದೆ. ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಉಂಟು ನೋಡಿ. ಇವಾಗ ಇದಕ್ಕೆ ನಾನು ಹುಡಿ ಮಾಡಿಟ್ಟಂತಹ ಕೊತ್ತಂಬರಿ, ಜೀರಿಗೆ, ಮೆಂತೆ ಹುಡಿ ನೋಡಿ, ಇಲ್ಲಿ ಹುಡಿ ಮಾಡಿಟ್ಟಿದ್ದೇನೆ. ಇದಕ್ಕೆ ಬೇಕಾದಷ್ಟನ್ನು ನಾವಿವಾಗ ಸೇರಿಸಿಕೊಳ್ಬೇಕು. ಸೇರಿಸಿ ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ. ನಾನೆಲ್ಲ ಹುಡಿ ಮಾಡಿಟ್ಟಂತಹ ಸಾಮಗ್ರಿಗಳನ್ನು ಇದಕ್ಕೆ ಸೇರಿಸಿದ್ದೇನೆ. ಇವಾಗ ಒಮ್ಮೆ ಮುಚ್ಚಳವನ್ನು ಮುಚ್ಚಿ ಹಾಗೆ ಬಿಡಿ. ನೋಡಿ, ನಮ್ಮ ನಾಟಿ ಕೋಳಿ ಚಿಕನ್ ಸಾಂಬಾರು ರೆಡಿಯಾಗಿದೆ. ಮೇಲಿಂದ ಗಾರ್ನಿಷ್ಗೆ ನಾನಿಲ್ಲಿ ಬೇವು ಸೊಪ್ಪನ್ನು ಇಲ್ಲಿ ಬಳಸಿದ್ದೇನೆ. ಕುದಿತಾ ಉಂಟು ನೋಡಿ, ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಉಂಟು. ನಮ್ಮ ನಾಟಿ ಕೋಳಿ ಚಿಕನ್ ಸಾಂಬಾರು ರೆಡಿಯಾಗಿದೆ. ಇವಾಗ ನಾವು ಒಲೆಯನ್ನು ಆರಿಸೋಣ. ರೊಟ್ಟಿಯೊಂದಿಗೆ ನಾಟಿ ಕೋಳಿ ಸಾಂಬಾರು ಸವಿಯಲು ಸಿದ್ಧವಾಗಿದೆ.